ಎಲ್ಲರಿಗೂ ನಮಸ್ಕಾರ. ತುಂಬಾ ಇಂಪಾರ್ಟೆಂಟ್ ಇರುವಂಥ ಕೆಲವೊಂದು ಕ್ರಿಪ್ಟೋ ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಓಪನ್ ಎಕ್ಸ್ಚೇಂಜ್ ಸಟೋಸಿ ಮೈನಿಂಗ್ ಅಪ್ಲಿಕೇಶನ್ಲಿ ಹತ್ತತ್ರ 1 ವರ್ಷ ಗಟ್ಟಲೆ ಮೈನಿಂಗನ್ನು ಮಾಡಿ ಟೋಕನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಅವ್ರು ಹೇಳಿದರು ನಿಮಗೆ ಏಪ್ರಿಲ್ 24 ಅಥವಾ ಏಪ್ರಿಲ್ 23ರಲ್ಲಿ ಲಿಸ್ಟಿಂಗನ್ನು ಮಾಡ್ತೀವಿ ಅಂದ್ಬಿಟ್ಟು. ಹತ್ತತ್ರ 2024 ಕೊಳಿತಾ ಬಂತು, ಇನ್ನೂ ಕೂಡ ಲಿಸ್ಟಿಂಗ್ ಮಾಡಿಲ್ಲ. ಏನು ಗುರು ಇದ್ರ ಕತೆ ಮುಗೀತು, ಇದ್ರ ಬಗ್ಗೆ ಮರ್ತೇ ಬಿಡೋಣ ಬಿಟ್ಟಿದ್ದ. ಸೊ ಫೈನಲಿ ನೆನ್ನೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನು ಅಪ್ಡೇಟ್ ಅದು? ಟೋಕನ್ ಜನರೇಷನ್ ಇವೆಂಟ್ TGE ಸೆಪ್ಟೆಂಬರ್ 25ಕ್ಕೆ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು. ಆ್ಯಂಡ್ ತುಂಬ ಜನ ಕೇಳಿದ್ರು, ಇವಾಗ TGE ಬರ್ತಾ ಇದೆ, ಸೊ ಹೇಗೆ ರಿಲೇಟ್ ಮಾಡೋದು, ಹೇಗೆ ವಿಡ್ರಾ ಮಾಡೋದು, ಯಾವೊಂದು ಎಕ್ಸ್ಚೇಂಜ್ ಲಿಸ್ಟ್ ಆಗ್ತದೆ, ಏನು ಕತೆ ಅಂದ್ಬಿಟ್ಟು. ಸೊ ಈ TGE ಅಂದ್ರೇನು, ಲಿಸ್ಟ್ ಯಾವಾಗ ಆಗ್ತದೆ, ಅದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಎರಡನೇ ಅಪ್ಡೇಟ್ ಅಂತಂದರೆ ರಾಕಿ ರ್ಯಾಬಿಟ್ ಸಕ್ಸಸ್ಫುಲಿ ಮೈನಿಂಗನ್ನು ಮಾಡಿದ್ವಿ, ಸಕ್ಸಸ್ಫುಲಿ ಟೋನ್ ಕೂಡ ಪೇ ಮಾಡಿದ್ವಿ. ಅವರು ಕೂಡ ಮಾಡಿದ್ರು, ಸಕ್ಸಸ್ಫುಲಿ ಲಿಸ್ಟಿಂಗನ್ನು ಮಾಡಿದ್ರು, ಸಕ್ಸಸ್ಫುಲಿ ಏರ್ ಡ್ರಾಪನ್ನು ಕೊಟ್ಟರು, ಹಾಗೆ ಸಕ್ಸಸ್ಫುಲಿ ಸ್ಕ್ಯಾಮ್ ಕೂಡ ಮಾಡಿದ್ರು. ಸೊ ಏನು ಸ್ಕ್ಯಾಮು, ಏನು ಕತೆ, ಈ ರಾಕಿ ರ್ಯಾಬಿಟ್ ಕತೆ ಏನಾಗಿದೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಮೀಮಿ FI. ನಮಗೆ ಗೊತ್ತು ಈ ಒಂದು ಟೋಕನ್ ಅಕ್ಟೋಬರ್ 9ಕ್ಕೆ ಲಿಸ್ಟಿಂಗ್ ಆಗ್ತಾ ಇದೆ ಅಂದ್ಬಿಟ್ಟು ಅಫಿಷಿಯಲಾಗಿ ಅವರೇ ಅನೌನ್ಸನ್ನು ಮಾಡಿದರು. ಬಟ್ ಲಿಸ್ಟಿಂಗ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಬೇಡದೇ ಇರೋವಂಥ ಅಪ್ಡೇಟನ್ನು ಕೊಟ್ಕೊಂಬರ್ತಾ ಇದ್ದಾರೆ, ಏನೆಲ್ಲ ಆಪ್ಷನ್ಸ್ ಎಲ್ಲ ತೊಗೊಂಬರ್ತಾ ಇದ್ದಾರೆ. ಬಟ್ ಈ ಒಂದು ಲಿಸ್ಟಿಂಗ್ ಬಗ್ಗೆ ಯಾವುದೇ ಥರ ಅಪ್ಡೇಟ್ ಕೂಡ ಕೊಟ್ಟಿಲ್ಲ. ಯಾವೊಂದು ಎಕ್ಸ್ಚೇಂಜ್ ಲಿಸ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ಕನ್ಫರ್ಮೇಷನ್ ನನಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಏನಾದ್ರು ಪ್ರೀ ಮಾರ್ಕೆಟ್ ಬರ್ತಾ ಇದೆಯಾ, ಬೇರೆ ಟೋಕನ್ಸ್ ಎಲ್ಲ ನಾವು ಪ್ರೀ ಮಾರ್ಕೆಟ್ ಎಲ್ಲ ನೋಡಿದ್ವಲ್ವ, ಸೊ ಇದಕ್ಕೆ ಪ್ರೀ ಮಾರ್ಕೆಟ್ ಬರ್ತಾಯಿಲ್ಲ, ಏನು ಕತೆ ಇದು, ಇದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಮೀಮಿ FI. ಸೊ ಪ್ರತಿದಿನ ಕೂಡ ಮೈನಿಂಗ್ ಎಲ್ಲ ಮಾಡಿಕೊಂಡು ಟೋಕನ್ಸ್ ಎಲ್ಲ ಕಲೆಕ್ಟನ್ನು ಮಾಡ್ತಾಯಿದ್ವಿ. ಅಕ್ಟೋಬರ್ 9ಕ್ಕೆ ಬರ್ತಾ ಅಂದ್ಬಿಟ್ಟು ದಿಲ್ ಖುಷಿ ಆಗಿಬಿಟ್ಟಿದ್ವಿ. ಅದ್ರ ಜೊತೆ ಲೀನಿಯರ್ ನೆಟ್ವರ್ಕ್ ಅವ್ರ ಜೊತೆ ಕೂಡ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಅಕ್ಟೋಬರ್ 9ಕ್ಕೆ ಲಿಸ್ಟಿಂಗನ್ನು ಮಾಡ್ತೀವಿ ಅಂತ ಹೇಳಿದವರು ಅದಾದ ನಂತರ ಯಾವುದೇ ಥರ ಅಪ್ಡೇಟನ್ನು ಕೊಟ್ಟಿಲ್ಲ. ಬೇಡದಿರೋಂಥ ಅಪ್ಡೇಟ್ ಎಲ್ಲ ತೊಗೊಂಬರ್ತಾಯಿದ್ದಾರೆ. ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಬೇಜಾನ್ ಸ್ಪಿನ್ನನ್ನು ಕೊಡ್ತಾಯಿದ್ದಾರೆ. ಇವಾಗ ನನ್ನ ಹತ್ರ ಬ್ಯಾಲೆನ್ಸ್ ನೋಡ್ತಾ ಇರ್ಬೋದು, 15.3 ಬಿಲಿಯನ್ ಟೋಕನ್ಸ್ ಐತೆ. ನಾನು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ 100 ಮಿಲಿಯನ್ ರೀಚ್ ಮಾಡೋದಕ್ಕೆ ಎಷ್ಟೋ ಬೇಜಾನ್ ದಿನಗಳು ತಗೊಂತು. ಇವಾಗ ನೋಡ್ತಾ ಇದ್ದರೆ 100 ಮಿಲಿಯನಲ್ಲಿ ಡೈಲಿ ಕೂಡ ಹತ್ತತ್ರ 500 ಮಿಲಿಯನ್ 600 ಮಿಲಿಯನ್ ಈಸಿಯಾಗಿ ಹೋಗ್ಬಿಡ್ತಾ ಇದೆ. ಏನಕ್ಕಂದರೆ ಆ ರೀತಿ ಸ್ಪಿನ್ನನ್ನು ತೊಗೊಂಬರ್ತಾ ಇದ್ದಾರೆ. ಸೊ ಅರ್ಲಿ ಅಡಾಪ್ಟರ್ಸ್ ಬೇಗ ಜಾಯ್ನ್ ಆದವ್ರಿಗೂ ಈಗ ಕೊನೆಯಲ್ಲಿ ಜಾಯ್ನ್ ಆದವ್ರಿಗೂ ವ್ಯತ್ಯಾಸನೇ ಇಲ್ಲ. ಏನಕ್ಕಂದರೆ ಅವರು ಕಷ್ಟಪಟ್ಕೊಂಡು 2 ತಿಂಗಳು 3 ತಿಂಗಳು ಮಾಡ್ಕೊಂಬರ್ತಾ ಇರ್ತಾರೆ. 2 ತಿಂಗಳು 3 ತಿಂಗಳು ಮಾಡೋದಕ್ಕೆ ಅವ್ರ ಹತ್ರ ಒಂದು 100 ಮಿಲಿಯನ್ 150 ಮಿಲಿಯನ್ ಇರುತ್ತೆ. ಬಟ್ ಇಲ್ಲಿ ಬಂದು ಜಸ್ಟ್ 0.52 ಪೇ ಮಾಡ್ತಾರೆ 50 ಮಿಲಿಯನ್. ಅಥವಾ ಒಂದು ಸಾರಿ ಸ್ವಲ್ಪ ರೆಫರ್ನ ಮಾಡಿಬಿಟ್ಟು ಅಥವಾ ಇಲ್ಲಿರೋಂಥ ಟಾಸ್ಕ್ಗಳು ಅಥವಾ ಪಕ್ಕದಲ್ಲಿ ನಿಮಗೆ ಶಾಪ್ ಆಯ್ತಲ್ಲ, ಸೊ ಏನಾದ್ರು ಸ್ವಲ್ಪ ಪೇ ಮಾಡಿಬಿಟ್ಟು ಸ್ಪಿನ್ನನ್ನು ತೊಗೊಂಡ್ಬಿಡ್ತು ಅಂದರೆ ಈಸಿಯಾಗಿ 200-300 ಮಿಲಿಯನ್ ಗಟ್ಟಲೆ ಆಗಿಬಿಡ್ತೈತೆ. ಸೊ ಯಾವ ರೀತಿ ಪ್ರಾಜೆಕ್ಟ್ ಇದು, ಅರ್ಲಿ ಅಡಾಪ್ಟ್ ಅಂದರೆ ಬೇಗ ಜಾಯ್ನ್ ಆದವ್ರಿಗೂ ಕೊನೆಯಲ್ಲಿ ಜಾಯ್ನ್ ಆದವ್ರು ಏನು ವ್ಯತ್ಯಾಸನೇ ಇಲ್ವಲ್ಲ. ಸೊ ಹಂಗಾಗ್ಬಿಟ್ಟಿದೆ. ಸೊ ಫೈನಲಾಗಿ ನಾನು ಲಾಸ್ಟ್ ಟೈಮ್ ಒಂದು ಅಪ್ಡೇಟನ್ನು ಕೊಟ್ಟಿದ್ದೆ. ಈ ಒಂದು ಮೈನಿಂಗ್ ಈ ಒಂದು ಏರ್ ಡ್ರಾಪ್ ಯಾವ್ದ್ರ ಬೇಸ್ ಮೇಲೆ ಕೊಡ್ತಾರೆ ಅಂದ್ಬಿಟ್ಟು ಅವ್ರು ಅಪ್ಡೇಟನ್ನು ಕೊಟ್ಟಿದ್ರು. ಲೈಕ್ ಯಾವುದೇ ಥರ ಈ ರೀತಿ ಸ್ಪಿನ್ ಗೇಮ್ ಏನೂ ಕೂಡ ಇರಲಿಲ್ಲ ಆವಾಗ. ಜಸ್ಟ್ ಏನಪ್ಪ ಅದು ಅಂದರೆ ಬ್ಯಾಲೆನ್ಸು ಟ್ಯಾಪ್ ಮಾಡ್ತಾಯಿದ್ವಿ, ಕಾಯಿನ್ಸ್ ಕಲೆಕ್ಟ್ ಮಾಡ್ತಾಯಿದ್ವಿ, ಟಾಸ್ಕ್ ಎಲ್ಲ ಮಾಡ್ತಾಯಿದ್ವಿ, ಕಾಯಿನ್ಸ್ ಕಲೆಕ್ಟ್ ಮಾಡ್ತಾಯಿದ್ವಿ. ಸೊ ಫೈನಲಾಗಿ ನಮಗೆ ಒಂದು ಗೊತ್ತಿದ್ದದ್ದು, ಸೊ ಒಂದು ಕಾಯಿನ್ಸ್ ಏನೈತೆ ಅದೇ ತುಂಬ ಇಂಪಾರ್ಟೆಂಟ್ ಅಂದ್ಬಿಟ್ಟು. ಅದಾದ ನಂತರ ಸ್ವಲ್ಪ ದಿನ ಆದ ನಂತರ ಈ ಒಂದು ಲೆವೆಲ್ ಬಂತು. ಸೊ ಲೆವೆಲ್ ಫಸ್ಟೇ ಬಂದಿತ್ತು, ಬಟ್ ಲೆವೆಲ್ ಇಂಪಾರ್ಟೆಂಟ್ ಅಂತ ಸ್ವಲ್ಪ ನ್ಯೂಸ್ ಆಯಿತು. ಸೊ ಫೈನಲಿ ಇವಾಗ ಏನು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಏನಿದೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್. ಏನಕ್ಕೆ ಕ್ಯಾಟಿಸರ್ ನೋಡಿರ್ಬೋದು, ಹ್ಯಾಮ್ಸ್ಟಾರ್ ನೋಡಿರ್ಬೋದು, ಅವ್ರು ಹೇಳಿದ್ದೇ ಬೇರೆ, ಏನೇನಕ್ಕೆ ಏರ್ ಡ್ರಾಪ್ ಕೊಡ್ತೀವಿ ಅಂತ ಏನೇನೋ ಹೇಳ್ಕೊಂಬಂದರು. ಬಟ್ ಫೈನಲಾಗಿ ಅವ್ರಿಗೆ ಇಷ್ಟ ಬಂದಾಗ ಏರ್ ಡ್ರಾಪನ್ನು ಕೊಟ್ಟರು. ಅದೇ ರೀತಿ ಇದು ಕೂಡ ಆಗ್ಬೋದು. ಸೊ ಅದರಿಂದ ನೀವೇನು ಮಾಡ್ತೀರಾ, ಈ ಒಂದು ಬ್ಯಾಲೆನ್ಸ್ ಏನೈತೆ ಅದು ನಾರ್ಮಲಾಗಿ ಆಗ್ತಾ ಇರುತ್ತೆ. ಅದರ ಜೊತೆಗೆ ಇಲ್ಲಿರೋಂಥ ಲೆವೆಲನ್ನು ಅಟ್ಲೀಸ್ಟ್ 10 ಲೆವೆಲ್ 15 ಲೆವೆಲ್ಗೆ ರೀಚ್ ಮಾಡ್ಕೊಳ್ಳಿ. 10 ಲೆವೆಲ್ 15 ಲೆವೆಲ್ ಈಸಿಯಾಗಿ ಮಾಡ್ಕೊಬೋದು. ಏನಕ್ಕೆ ಇವಾಗ ಅಷ್ಟೊಂದು ಸ್ಪಿನ್ಗಳು ಬರ್ತಾ ಇರುತ್ತೆ. ಪ್ರತಿದಿನ ಕೂಡ ನಿಮಗೆ 200, 300, 400 ಸ್ಪಿನ್ 100% ಬರ್ತಾ ಇರುತ್ತಲ್ವ. ಆ ಸ್ಪಿನ್ನನ್ನು ಯೂಸ್ ಮಾಡ್ಕೊಳ್ಳಿ. ಸ್ಪಿನ್ನನ್ನು ಯೂಸ್ ಮಾಡ್ಕೊಂತಂದ್ರೆ ಆರಾಮ್ಸೆ ನಿಮಗೆ 10 to 15 ಲೆವೆಲ್ ಈಸಿಯಾಗಿ ಆಗಿಬಿಡುತ್ತೆ. ಆ್ಯಂಡ್ ಸ್ಪಿನ್ನನ್ನು ಮಾಡಿ ಅದ್ರ ಮೇಲೂ ಕೂಡ ಮ್ಯಾಟರ್ ಆಗ್ಬೋದು. ಅದ್ರ ಜೊತೆ ನಿಮಗೆ ಕೆಲವೊಂದು ಟಾಸ್ಕ್ಗಳು ಕೂಡ ಇರುತ್ತೆ. ಎಷ್ಟು ಟಾಸ್ಕ್ ಇದೆ ಅಷ್ಟನ್ನು ಕೂಡ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ, ಟ್ರೈ ಮಾಡಿ ಅಷ್ಟನ್ನು ಕೂಡ ಹಾಗೆ ಕಂಪ್ಲೀಟ್ ಕೂಡ ಮಾಡ್ಕೊಳ್ಳಿ. ಮತ್ತು ಈ ಒಂದು ಡೂ ಆನ್ ಚೈನ್ ಟ್ರಾನ್ಸಾಕ್ಷನ್, ಡೂ ಆನ್ ಚೈನ್ ಟಾಸ್ಕ್, ಇದಕ್ಕೆ 0.5 ಟೋನನ್ನು ಪೇ ಮಾಡಬೇಕು. ಬಟ್ ನಾನು ಇನ್ನೂ ಕೂಡ ಮಾಡಿಲ್ಲ. ಏನಕ್ಕಂದರೆ ಅವ್ರ ಕಡೆಯಿಂದ ಯಾವೊಂದು ಎಕ್ಸ್ಚೇಂಜ್ ಲಿಸ್ಟ್ ಆಗುತ್ತೆ ಅಂದ್ಬಿಟ್ಟು ಅಫಿಷಿಯಲಾಗಿ ಇನ್ನೂ ಕೂಡ ಕನ್ಫರ್ಮೇಷನ್ ಕೊಟ್ಟಿಲ್ಲ. ನನಗೆ ಯಾರೋ ತುಂಬ ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಸ್ಕ್ರೀನ್ಶಾಟನ್ನು ಕಳಿಸಿದ್ರು. ಬ್ರೋ ಮೀಮಿ FI, ಬಿಟ್ಗೆಟು, ಬೈಬಿಟು, OKX, ME ಎಕ್ಸ್ಚೇಂಜು, ಈ ರೀತಿ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟಿಂಗ್ ಆಗ್ತಾಯಿಲ್ಲ, ಏನೋ ಪೊಟೆನ್ಷಿಯಲ್ ಅಂದ್ಬಿಟ್ಟು ಯಾರೋ ಸ್ಕ್ರೀನ್ಶಾಟನ್ನು ಕಳಿಸಿದ್ದಾರೆ ಅಂದ್ಬಿಟ್ಟು. ಜಸ್ಟ್ ಅದು ಪೊಟೆನ್ಷಿಯಲ್, ಯಾರೋ ಒಬ್ಬರು ವೆಬ್ಸೈಟಲ್ಲಿ ಹಾಕಿರ್ತಾರೆ ಅಷ್ಟೇ. ಈ ಒಂದು ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು. ಇನ್ನೂ ಕೂಡ ಒಂದು ಎಕ್ಸ್ಚೇಂಜ್ಗಳ ಲಿಸ್ಟಿಂಗ್ ಕನ್ಫರ್ಮ್ ಆಗಿಲ್ಲ. ಸೊ ಅದಕ್ಕೂ ಅಲ್ಲಿ ಬರುವಂಥ ನ್ಯೂಸ್ಗಳಿಗೂ ಅಫಿಷಿಯಲ್ ನ್ಯೂಸ್ಗೂ ಕನ್ಫ್ಯೂಸ್ ಮಾಡೋಕ್ಕೋಗಬೇಡಿ. ಅಫಿಷಿಯಲ್ ನ್ಯೂಸ್ ಬಂದರೆ ಮಾತ್ರ ಆ ಒಂದು ಟೋಕನ್ ಅಲ್ಲಿ ಲಿಸ್ಟ್ ಆಗ್ತಿದೆ ಅಂತ ಅರ್ಥ. ಅಲ್ಲಿವರೆಗೂ ಇನ್ನೂ ಕೂಡ ನಮಗೆ ಕನ್ಫರ್ಮೇಷನ್ ಸಿಕ್ಕಿರೋದಿಲ್ಲ. ಈ ಒಂದು ಆನ್ಚೈನ್ ಟ್ರಾನ್ಸಾಕ್ಷನ್ ಅಟ್ ಪ್ರೆಸೆಂಟ್ ನಾನು ಇವಾಗ ಪೆಂಡಿಂಗಲ್ಲಿ ಇಟ್ಟಿರ್ತೀನಿ. ಟೋಕನ್ ಸ್ವಲ್ಪ ದಿನ ಲಿಸ್ಟಿಂಗ್ ಆಗ್ತು ಅಥವಾ ಅವ್ರ ಕಡೆಯಿಂದ ನಾನು ಕನ್ಫರ್ಮೇಷನ್ ಕೊಡ್ತು ಅಂದರೆ ಮಾತ್ರ ಇದನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಯಾಕಂದರೆ ಇನ್ನೂ ಇದ್ರ ಬಗ್ಗೆ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಮಾಡೋರು ಮಾಡಿ, ಬಿಡೋರು ಬಿಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಇವಾಗ ಸದ್ಯಕ್ಕೆ ನಾನು ಮಾಡ್ತಾಯಿಲ್ಲ. ಮಾಡಬೇಕು 100% ಮಾಡಲೇಬೇಕು ಅಂದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ಇಲ್ಲ ಗುರು ನಾನು ಮಾಡ್ಕೊತೀನಿ, ಹತ್ರ ಅಮೌಂಟ್ ಆಯ್ತು ಅಂದರೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ.
ಸೊ ಅದ್ರ ಜೊತೆ ಇನ್ನೂ ಒಂದು ಅಪ್ಡೇಟನ್ನು ಕೊಡಬೇಕು. ಇವಾಗ ಲೆವೆಲೆಲ್ಲ ಮಾಡ್ಕೊತಾ ಇದೀವಲ್ಲ, ಅದರ ಜೊತೆಗೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತೈತೆ. ಸ್ಟ್ಯಾಟ್ಸ್ಗೆ ಬಂದರೆ ಡೈಮಂಡ್ ಇರ್ಬೋದು, ಪ್ಲಾಟಿನಮ್ ಇರ್ಬೋದು, ಗೋಲ್ಡ್ ಇರ್ಬೋದು, ಈ ರೀತಿ ಲೆವೆಲ್ ಕೂಡ ಕಾಣಿಸ್ತಾ ಇರುತ್ತೆ. ನೀವು ಡೈಮಂಡಲ್ಲಿ ಚೆಕ್ ಮಾಡ್ತು ಅಂದರೆ ಟೋಟಲಾಗಿ 6.6 ಮಿಲಿಯನ್ ಯೂಸರ್ಸ್ ಇದ್ದಾರೆ, ತುಂಬ ಕಡಿಮೆ ಇದ್ದಾರೆ. ಅದೇ ನೀವು ಪಕ್ಕದಲ್ಲಿ ಪ್ಲಾಟಿನಮನ್ನು ಚೆಕ್ ಮಾಡ್ತು ಅಂದರೆ 3.6 ಮಿಲಿಯನ್ ಯೂಸರ್ಸ್ ಇದ್ದಾರೆ. ಸೊ ಇದರಲ್ಲೂ ಅಷ್ಟೇ ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಡೈಮಂಡಿಗೆ ಬರೋದಕ್ಕೆ ಟ್ರೈ ಮಾಡಿ. ಸೊ ಏನಕ್ಕೆ ಇನ್ ಕೇಸ್ ಡೈಮಂಡ್ ನಮಗೆ ಇದು ಮಾಡಿದ್ರು ಗೊತ್ತಾ, ಅದು ಪಿಕ್ಸೆಲ್ ವರ್ಸು. ಸೊ ನಿಮ್ಮ ಒಂದು ಲೆವೆಲ್ ಇಷ್ಟಿದ್ರೆ ಇಷ್ಟೇನು ಕೊಡ್ತೀನಿ ಅಂದ್ಬಿಟ್ಟು ಆ ರೀತಿ ಕೂಡ ಚೇಂಜ್ ಮಾಡ್ಬೋದು. ಸೊ ಇವಾಗ ಬರ್ತಾ ಇರೋವಂಥ ಪ್ರಾಜೆಕ್ಟ್ನ ಯಾವುದನ್ನು ಕೂಡ ನಂಬೋಕ್ಕೆ ಆಗ್ತಾಯಿಲ್ಲ. ಸೊ ಅದರಿಂದ ಏನೇನೈತೆ ಪ್ರತಿಯೊಂದು ಕೂಡ ಕಂಪ್ಲೀಟನ್ನು ಮಾಡ್ಕೊಳ್ಳಿ, ಆವಾಗ ನಮಗೆ ಮುಂದೆ ಯಾವುದೇ ಥರ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಸೊ ಇದು ಬಂತು ಅಂದರೆ MemeFi ಬಗ್ಗೆ ಇರುವಂಥ ಅಪ್ಡೇಟ್. ಈ ಒಂದು ಟೋಕನ್ ಯಾವೊಂದು ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಆಗುತ್ತೆ ಅದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ತೇನೆ. ಹಾಗೆ ಎರಡನೇ ಅಪ್ಡೇಟ್ ಬಂತು ಅಂದರೆ ರಾಕಿ ರ್ಯಾಬಿಟ್ ಕಡೆಯಿಂದ ಏನು ಸ್ಕ್ಯಾಮ್ ಆಯಿತು ಅಂದರೆ, ಅವರು ಒಂದು ಪೋಸ್ಟನ್ನು ಕೊಟ್ಟಿದ್ದರು 10 ಡೇಸ್ ಬ್ಯಾಕ್. ಏನು ಪೋಸ್ಟ್ ಕೊಟ್ಟಿದ್ದರು, ಇವಾಗ ನೀವು ಈ ಒಂದು ಗೇಮನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ 1 ಟೋನ್ ಆದರೂ ಕೂಡ ನೀವು ಅರ್ನಿಂಗ್ ಮಾಡ್ಕೊಬೋದು ಅಂದ್ಬಿಟ್ಟು. ಬಟ್ ಫೈನಲಾಗಿ ಏನು ಕೊಟ್ಟರು, ಅದಾದ್ರೆ ನಾವು ಎಷ್ಟು ದಿನದಿಂದ ಮಾಡ್ತಾಯಿದ್ದೀವಿ, 20 ಅಥವಾ 1 ತಿಂಗಳಿಂದ ಮಾಡ್ತಾಯಿದ್ದೀವಿ ಅನ್ಕೊತೀನಿ. ಸೊ ಟೋಟಲಾಗಿ 1 ಮಂತ್ಗೆ ಎಲ್ರಿಗೂ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ, 600K ಎಷ್ಟು 600K ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ 700K ಕೊಟ್ಟಿದ್ದಾರೆ, 750K ಕೊಟ್ಟಿದ್ದಾರೆ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಲ್ಲಿ ಕಂಪ್ಲೀಟಾಗಿ ವಿಡ್ರಾ ಮಾಡೋದಕ್ಕೆ ಆಗೋದಿಲ್ಲ, 50% ಅಷ್ಟೇ ಮಾಡೋಕ್ಕೋದು. ನನಗೆ ಇವಾಗ 1.2 ಮಿಲಿಯನ್ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ವಿಡ್ರಾ ಮಾಡ್ಬೋದು, ಇವಾಗ ನಾನು 622K ಮಾಡ್ಬೋದು. ಸೊ 600 ಟೋಟಲಾಗಿ 622K ಎಷ್ಟಾಗುತ್ತೆ ಗೊತ್ತಾ, $3.5 $3.7 ಆಗುತ್ತೆ. ಸೊ ಅಷ್ಟೊಂದು ದಿನ ಮಾಡ್ಕೊಂಬಂದಿದ್ದು ನಾವು ಎಕ್ಸ್ಟ್ರಾ ಟೋನ್ ಬೇರೆ ಪೇ ಮಾಡಿದ್ವಲ್ಲ $3. ಸೊ ನಾವು $3 ಪೇ ಮಾಡಿಬಿಟ್ಟು ಎಕ್ಸ್ಟ್ರಾ ನನಗೆ $4 ಬಂದೈತೆ ಒಂದು ತಿಂಗಳಿಗೆ. ಸೊ ಒಂದು ಪ್ರಾಜೆಕ್ಟ್ ಕಂಪ್ಲೀಟಾಗಿ ಏನು ಕೂಡ ವರ್ತ್ ಇಲ್ಲ. ಅದರ ಜೊತೆ ಇನ್ನೂ ಒಂದು ಗಿಮಿಕನ್ನು ಇಟ್ಟಿದ್ದಾರೆ. ಮೇಲ್ಗಡೆ ವಿಡ್ರಾ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂತು ಅಂದರೆ ಈ ಒಂದು ಗಿಮಿಕ್ ಬರುತ್ತೆ. ಏನದು, ಯುವರ್ ವಿಡ್ರಾ ವಿಲ್ ಬಿ ಓಪನ್ ಬೇಸ್ಡ್ ಆನ್ ದ ಟೈಮ್ ಯು ಬಿಕೇಮ್ ಎಲಿಜಿಬಲ್, ವಿಲ್ ಬಿ ಅವೈಲೇಬಲ್ ಆನ್ 9/28/2024 ಅಂತ ಕೊಟ್ಟಿದ್ದಾರೆ. ಏನು ಗುರು ಇದು ಕತೆ, ಯಾರೆಲ್ಲ ಫಸ್ಟು ಟೋನನ್ನು ಪೇ ಮಾಡಿದರೆ ಅವ್ರಿಗೆ ಬೇಗ ವಿಡ್ರಾ ಅಂತ, ಯಾರೆಲ್ಲ ಕೊನೆ ಮಾಡಿದ್ರೆ ಅವ್ರಿಗೆ ಲಾಸ್ಟಲ್ಲಿ ವಿಡ್ರಾ ಅಂತ. ಹೆಂಗಿದು, ಟೋನನ್ನು ಪೇ ಮಾಡಿರೋದೇ ಕಡಿಮೆ ಜನ, ಅದರಲ್ಲೂ ಕೂಡ ಅವರು ಒಂದು ಟೈಮನ್ನು ಕೊಟ್ಟಿದ್ರು, ಆ ಟೈಮ್ ಒಳಗಡೆ ಮಾಡಬೇಕಿತ್ತು, ಮಾಡಿದ್ದೀವಿ. ಸೊ ಎಲ್ರಿಗೂ ಒಂದೇ ಟೈಮಲ್ಲಿ ಕೊಡಬೇಕಲ್ವ. ಯಾರೆಲ್ಲ ಪೇ ಮಾಡಿದ್ದಾರೆ ಅವ್ರಿಗೆ ಬೇಗ ಕೊಟ್ಟರು, ಯಾರೆಲ್ಲ ಕೊನೆಯಲ್ಲಿ ಪೇ ಮಾಡಿದ್ದಾರೆ ಅವ್ರಿಗೆ ಕೊನೆಯಲ್ಲಿ ವಿಡ್ರಾನ ಬಿಟ್ಟಿದ್ದಾರೆ ಅಂದರೆ ಏನಾದರೂ ಅರ್ಥ. ಇವನ್ ಟೋಕನ್ ಲಿಸ್ಟ್ ನೋಡ್ತಾ ಇರ್ಬೋದು. ಫಸ್ಟ್ ಇದು ಟೋಕನ್ ಲಿಸ್ಟಿಂಗ್ ಆದಾಗ ಫಸ್ಟ್ ಇಲ್ಲಿ ಒಂದು ಕಾಣಿಸ್ತಾ ಇದೆಯಾ ಗ್ರೀನ್ ಕಲರ್ ಒಂದು ಲೈನು, ಅದು ಒಂದು 2 hours ಅಥವಾ 1.5 hour ಆದಮೇಲೆ ರೈಸ್ ಆಗಿರಬೇಕು ಅಂದ್ಕೊತೀನಿ. ಸೊ ಎಷ್ಟಿತ್ತು ಅವಾಗ 0.000012 ಇತ್ತು. ಬಟ್ ಇವಾಗ ಎಷ್ಟಿದೆ ಪ್ರೈಸು, 0.00000058 ಆವಾಗ ಎಷ್ಟು ಪ್ರೈಸ್ ಇತ್ತು ಅದಕ್ಕೆ ಹತ್ತಿರ 0.5% ಕಟ್ಟೇ ಆಗಿಬಿಟ್ಟೈತೆ. ಸೊ ಇವಾಗ ವಿಡ್ರಾ ಮಾಡೋದಕ್ಕೂ ಫಸ್ಟ್ ನಾವು ವಿಡ್ರಾ ಮಾಡೋದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಐತಲ್ವ. ಆ್ಯಂಡ್ ಇವಾಗ ನನಗೆ ಇನ್ನೇ ಎಷ್ಟು ಕೊಟ್ಟಿದ್ದಾರೆ ಡೇಟು, 28ನೇ ತಾರೀಕು ಕೊಟ್ಟಿದ್ದಾರೆ. 28ನೇ ತಾರೀಕುವರೆಗೆ ಈ ಒಂದು ಟೋಕನ್ ಪ್ರೈಸ್ ಇಷ್ಟಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ $7 ತೋರಿಸ್ತಾ ಇರ್ಬೋದು, ಮುಂದೆ ಹೋಗ್ತಾ 28ನೇ ತಾರೀಕು ಮೇ ಬಿ $4 $2 $1 ಕೂಡ ಬರ್ಬೋದು. ಸೊ ರಾಕಿ ರ್ಯಾಬಿಟ್ ಕಂಪ್ಲೀಟ್ಲಿ ಸ್ಕ್ಯಾಮ್ ಪ್ರಾಜೆಕ್ಟ್. ಅದರಿಂದ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ವಿಡ್ರಾ ಮಾಡಬೇಕಂದ್ರೆ ಯಾರಿಗಾರು ಆಪ್ಷನ್ ಅವೈಲೇಬಲ್ ಇತ್ತು ಅಂದರೆ ಮೇಲ್ಗಡೆ ವಿಡ್ರಾನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮೊಂದು ಬಾಟ್ಗೆ ಒಂದು OTP ಬರುತ್ತೆ. ಒಂದು OTPನ ಕೊಡ್ತು ಅಂದರೆ ನಿಮ್ಮ ಒಂದು ಟೋನ್ ಕೀಪರ್ಗೆ ಒಂದು ವಿಡ್ರಾ ಅಮೌಂಟ್ ಕೂಡ ಹೋಗಿರುತ್ತೆ. ಟೋನ್ ಕೀಪರಿಂದ ಎಕ್ಸ್ಚೇಂಜ್ ಮಾಡ್ಕೊಂಡು ವಿಡ್ರಾ ಮಾಡ್ಕೊಳ್ಳಿ, ಯಾವ ಥರ ತೊಂದರೆ ಇಲ್ಲ. ಸೊ ಇದು ಬಂತು ಅಂದರೆ ರಾಕಿ ರ್ಯಾಬಿಟ್ ಬಗ್ಗೆ ಇರುವಂಥ ಅಪ್ಡೇಟ್. ಈ ಒಂದು ರಾಕಿ ರ್ಯಾಬಿಟ್ ಅಧ್ಯಯನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತು ಇದ್ರ ಬಗ್ಗೆ ಯಾವುದೇ ಥರ ಅಪ್ಡೇಟ್ ಬರೋದಿಲ್ಲ, ಅಷ್ಟೊಂದು ಕಚಡ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಓಪನ್ ಎಕ್ಸ್ಚೇಂಜ್ OEX ಒಂದು ಅಪ್ಡೇಟನ್ನು ಕೊಟ್ಟರು ನಿನ್ನೆ. OEX TGA 9/25 ಅಂದರೆ ಇವತ್ತೆಷ್ಟು ಗುರು ಡೇಟು, 24 ಇವತ್ತು ಡೇಟು. 25ನೇ ತಾರೀಕು ಒಂದು ಟೋಕನ್ TGA ಬರ್ತಾಯಿದೆ ಅಂದ್ಬಿಟ್ಟು. TGA ಅಂದರೆ ಲಿಸ್ಟಿಂಗ್ ಆಗ್ತಾಯಿದೆ ಅಂತ ಅರ್ಥ ಅಲ್ಲ. TGAಗೂ ಲಿಸ್ಟಿಂಗು ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಐತೆ. ನೀವೇನಾದರೂ ಇವಾಗ ರೀಸೆಂಟ್ ಏರ್ ಡ್ರಾಪ್ಸ್ ಎಲ್ಲ ನೋಡ್ಕೋಬೋದು. ರೀಸೆಂಟ್ ಫಾರ್ ಎಕ್ಸಾಂಪಲ್ ಕ್ಯಾಟಿಸನ್ ಅಥವಾ ಡಾಕ್ಸು, ನೋಟ್ ಕಾಯಿನ್ ಇದೆಲ್ಲ ನೋಡ್ಬೋದಿರ್ಬೋದು. TGA ಮತ್ತು ಲಿಸ್ಟಿಂಗನ್ನು ಒಂದೇ ದಿನ ಇಟ್ಕೊಂಡ್ಬಿಡ್ತಾಯಿದ್ರು. ಏನಕ್ಕೆ ಎಕ್ಸ್ಚೇಂಜ್ ಎಲ್ಲ ಆಲ್ರೆಡಿ ಕನ್ಫರ್ಮ್ ಆಗಿರ್ತಿತ್ತು. ಸೊ ಎರಡನ್ನೂ ಒಂದೇ ದಿನ ಇಟ್ಕೊಂಡು ಬಿಡ್ತಾಯಿದ್ರು. ಅದನ್ನು ನಮಗೆ ಏನು ಅನ್ಕೊತಾ ಇದ್ವಿ, ಈ ಒಂದು TGA ಮತ್ತು ಲಿಸ್ಟಿಂಗ್ ಎರಡೂ ಕೂಡ ಒಂದೇ ಅಂದ್ಕೊಂಡ್ಬಿಡ್ತೀವಿ. ಬಟ್ TGA ಮತ್ತು ಲಿಸ್ಟಿಂಗ್ ಎರಡೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಜಸ್ಟ್ ಇದು ಟೋಕನ್ ಜನರೇಷನ್ ಇವೆಂಟ್ ಅಷ್ಟೇ ನಡೀತಾ ಇರೋದು. ಲಿಸ್ಟಿಂಗ್ ಡೇಟ್ ಬಂತು ಅಂದರೆ ಮೇ ಬಿ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 1 ವರ್ಷ ಕೂಡ ಆಗಬಹುದು. ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ. ಬಟ್ 25ನೇ ತಾರೀಕು ಈ ಒಂದು ಟೋಕನ್ ಲಿಸ್ಟ್ ಆಗ್ತಾಯಿಲ್ಲ. ಏನಕ್ಕೆ ಈ ರೀತಿ ಡಿಲೇ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಮೇ ಬಿ ಯಾವುದೇ ಥರ ಎಕ್ಸ್ಚೇಂಜ್ಗಳು ಮುಂದೆ ಬರ್ತಾ ಇಲ್ವೋ ಒಂದು ಟೋಕನ್ ಲಿಸ್ಟಿಂಗ್ ಮಾಡೋದಕ್ಕೆ, ಅಥವಾ ಅವ್ರ ಹತ್ರ ದುಡ್ಡೇ ಇಲ್ವೋ, ಏನು ಕತೆ ಅಂತ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. ಸೊ ನೋಡೋಣ, 25ನೇ ತಾರೀಕಿಗೆ ನಮ್ಗೆ ಯಾವುದೇ ಥರ ಗುಡ್ ನ್ಯೂಸ್ ಸಿಗೋದಿಲ್ಲ. ಜಸ್ಟ್ ಟೋಕನ್ ಜನರೇಷನ್ ಆಗ್ತಾಯಿದೆ, ಅದೊಂದು ಗುಡ್ ನ್ಯೂಸ್. ಅದನ್ನು ಬಿಟ್ಟರೆ ಲಿಸ್ಟಿಂಗ್ ಈ ರೀತಿ ಅಪ್ಡೇಟ್ ಬಂತು ಅಂದರೆ ಖಂಡಿತ ನಾನು ತಿಳಿಸ್ಕೊಡ್ತಾನೆ. ಯಾರು ಕೂಡ ಇವಾಗ ಹೆವಿಯಾಗಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಅದು ಬಂತು ಅಂದರೆ ಓಪನ್ ಎಕ್ಸ್ಚೇಂಜ್ ಬಗ್ಗೆ ಇರುವಂಥ ಅಪ್ಡೇಟ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿಡದಲ್ಲಿ ಸಿಗೋಬಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.